मनोधिपति ब्रह्मा शिवो मे असुदुता शिवो ನನಗೆ ನಮ್ಮ ಅಕ್ಕಗೆ ಎಲ್ಲ ಮೇಕಪ್ಪಲ್ಲಿ ಸ್ವಲ್ಪ ಕ್ರೇಜ್ ಇದೆ. ನಿಮಗೆ ದೊಡ್ಡಮ್ಮ ಮತ್ತು ಅಜ್ಜಿ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಉಪ್ಪಿಟ್ಟು ಇವತ್ತು ತಿಂಡಿ. ವ್ಲಾಗ್. ದೊಡ್ಡಮ್ಮ ಇವತ್ತು ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಹಿಂದಿನ ದಿವಸದಿಂದ? ಇವತ್ತು ನಮ್ಮ ತಂಗಿ ಮನೇಲಿ ಸತ್ಯನಾರಾಯಣ ಪೂಜಾ ಸಿಂಪಲ್ ಆಗಿ ಮಾಡ್ತೇವೆ. ವರ್ಷ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು. ಸಾವಿನ ಸುದ್ದಿ ಅದು ಇದು ಅಂದ್ಬಿಟ್ಟು ಸಿಂಪಲ್ ಓದ್ವಾಗಲೇ ಮಾಡಬೇಕಾಗಿತ್ತು, ನಿಲ್ಲಿಸ್ಬಾರ್ದು ಅಂತ ಇವಾಗ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬಂದಿದ್ದೀವಿ. ಎಲ್ಲ ಮನೆಯವರು ಅಷ್ಟೇ. ಮನೆಯವರು ನಮ್ಮ ಸಿಸ್ಟರ್ಸ್ ಎಲ್ಲ ಅಷ್ಟೇ. ನಿಲ್ಲಿಸ್ಬಾರ್ದು ಅದೆಲ್ಲ ತೋರಿ. ಅದಕ್ಕೆ ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಎಲ್ಲ ಫ್ರೂಟ್ಸ್ ಎಲ್ಲ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವರು ನಮ್ಮಮ್ಮ ರೆಡಿ ಆಗಿದ್ದಾರೆ. ಬೆಳಗ್ಗೆ ಲಾಸ್ಟ್ ತಂಗಿ ಇವ್ರ ಮನೇಲೆ ಸತ್ಯನಾರಾಯಣ ಪೂಜೆ. ಮತ್ತೆ ಎಲ್ಲ ಅವ್ರ ಮಕ್ಕಳೆಲ್ಲ ನಿನ್ನೆ ಮೊನ್ನೆ ಎಲ್ಲ ಮನೆ ಕ್ಲೀನಿಂಗು ಅದು ಇದು ಎಲ್ಲ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಇಬ್ರು ಮಕ್ಕಳು ಅವರಿಬ್ರು ಸಪೋರ್ಟ್ ಮಾಡಿದ್ದಾರೆ. ನಾವೆಲ್ಲ ನಿನ್ನೆ ಸಾಯಂಕಾಲ ಬಂದು ಹಾಗಾಗಿ ನಮ್ದೇ ಆದಂತ ಕೆಲಸ ಕಾರ್ಯ ನಮ್ಮ ಮನೆಗಳಲ್ಲಿ ಇರುತ್ತಲ್ಲ, ಹಾಗಾಗಿ ನಾವು ಬೇಗ ಬರಕ್ ಆಗ್ಲಿಲ್ಲ. ಅವ್ರು ಮಾಡ್ಕೊಂಡಿದ್ದಾರೆ ಎಲ್ಲ ಕ್ಲೀನಿಂಗ್ ಆದ್ಮೇಲೆ. ಓಕೆ, ಪಲಾವು ಇದೆಲ್ಲ ರೆಡಿ ಆಗ್ತದೆ. ಮನೆ ಮಂದಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಆಗ್ತದೆ. ಅಷ್ಟೇ ಅಷ್ಟೇ. ಹೌದು. ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇರೋದ್ರಿಂದ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಪುರೋಹಿತರು ಬಂದರು. ಇವಾಗ ಟೈಮ್ ಬಂದು 9:35 ಆಗಿದೆ. ಸೊ ಅಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಪುರೋಹಿತರಿಗೆ ಹೂವು ಕೊಡೋದು ಎಲ್ಲ. ಸೊ ನಾವು ಫಟಾಫಟ್ ಅಂತ ಬೇಗ ರೆಡಿ ಆಗಿಬಿಟ್ಟು ಅಮ್ಮಗೆ ಹೆಲ್ಪ್ ಮಾಡೋಕ್ಕೆ ಹೋಗೋಣ. ಆ್ಯಂಡ್ ಇದು ನನ್ನ ಔಟ್ಫಿಟ್. ಲಾಸ್ಟ್ ಟೈಮ್ ಅಮ್ಮ ಇದೇ ಸ್ಯಾರಿ ಹಾಕಿದ್ರು ಲಾಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆಗೆ. ಸೊ ಅವ್ರ ಸ್ಯಾರಿನ ನಾನು ಉಟ್ಕೋತಾ ಇದ್ದೀನಿ. ಸೊ ಮೇಕಪ್ ಫಟಾಫಟ್ ಅಂತ ಮಾಡಿಕೊಂಡು ಅಲ್ಲಿ ಹೋಗಿ ಹೆಲ್ಪ್ ಮಾಡೋಣ. ಆ್ಯಂಡ್ ಈ ಜ್ಯುವೆಲ್ಸ್ ಎಲ್ಲ ಬಂದು ನಂದು ತುಂಬ ಹಳೆಯದು, ಏನೋ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ, ಭರತನಾಟ್ಯಂ ಆ್ಯಂಡ್ ಕೂಚಿಪುಡಿ. ಅಲ್ಲಿ ಆವಾಗ ತೊಗೊಂಡಿದ್ದು ಅದನ್ನು ರೀಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬ್ಯಾಂಗಲ್ಸ್, ಈಗ ರೀಸೆಂಟಾಗಿ ಬ್ಯಾಂಗಲ್ಸ್ ತೊಗೊಂಡೆ, ಚೆನ್ನಾಗಿದೆ. ಐ ಲವ್ ಇಟ್. ಸೊ ನಿಮ್ಮೆಲ್ಲರಿಗೂ ಗೊತ್ತು ನನಗೆ ಮೇಕಪ್ ಅಂದರೆ ಎಷ್ಟು ಇಷ್ಟ ಅಂತ. ಆದರೆ ಇವಾಗ ಏನೋ ಬೋರಿಂಗ್ ಆಗ್ತಾಯಿದೆ. ಸೇಮ್ ಮೇಕಪ್ ಸ್ಟೈಲ್ ಹೊಸದು ಯಾವುದಾದ್ರೂ ಮಾಡ್ಕೋಬೇಕು ಅಂತ ಇದ್ದೀನಿ. ಕಲ್ತ್ಕೊಂಡು ಮಾಡ್ಕೊಡೋದು ನನಗೇನಾದರೂ ಇಷ್ಟ ಆದರೆ ನಿಮಗೂ ಹೇಳ್ಕೊಡ್ತೀನಿ, ಆಯಿತಾ? ಸೊ ಬೇಸ್ ಎಲ್ಲ ಮಾಡ್ಕೊಂಡಾಯಿತು. ಇವಾಗ ಕನ್ಸೀಲರ್ ಮತ್ತು ಕಲರ್ ಕರೆಕ್ಟರ್ ಎಲ್ಲ ಹಾಕ್ಕೊಂಡಾಯಿತು. ಅದು ವ್ಲಾಗ್ ಬೇಕು ಅಂದರೆ ಮೇಕಪ್ ಪ್ರಾಪರ್ ವ್ಲಾಗ್ ಯಾವ್ಯಾವ ಸ್ಕಿನ್ ಟೋನ್ಗೆ ಹೆಂಗೆ ಬೇಕು ಅಂದರೆ ಕಮೆಂಟ್ ಬಿಲೋ. ಸೊ ನಿಮ್ಗೆ ಯಾವ ಥರ ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ನನಗೆ ನಮ್ಮ ಅಕ್ಕಗೆ ಎಲ್ಲ ಮೇಕಪ್ಪಲ್ಲಿ ಸ್ವಲ್ಪ ಕ್ರೇಜ್ ಇದೆ, ನಿಮಗೆ ತಿಳಿಸ್ಕೊಡ್ತೀನಿ. ಫೌಂಡೇಶನ್ ಹಾಕೊಳ್ತಾ ಇದ್ದೀನಿ. ಬೇಗ ರೆಡಿ ಆಗಬೇಕು. ಬೆಳಗ್ಗೆ ನಾನು ಎದ್ದಿದ್ದು ಒಂದು
6:50 ಆಯಿತು ಅನಿಸುತ್ತೆ. ಅಮ್ಮ ಬೇಗ ಇದ್ದು ತಂಗಿ ಟ್ಯೂಷನ್ಗೆ ಹೋಗಿದ್ದಾಳೆ. ಅವಳು ಬಂದು ಅವಳಿಗೂ ಹೆಲ್ಪ್ ಮಾಡಬೇಕು ರೆಡಿ ಆಗೋಕ್ಕೆ. ಅವಳು ಇವಾಗ 10th ಸ್ಟ್ಯಾಂಡರ್ಡ್ ಅಲ್ವಾ, ಸೊ ಟ್ಯೂಷನ್ ಮಿಸ್ ಮಾಡೋಂಗಿಲ್ಲ. ಟ್ಯೂಷನ್ ಹೋಗೋಕ್ಕೂ ಮುಂಚೆ ಇದು ಏನದು ಮ್ಯಾಂಗೋ ಲೀವ್ಸ್ ಏನಂತಾರಪ್ಪ ಕನ್ನಡದಲ್ಲಿ, ಮಾವಿನ ಎಲೆನ ಹೋಗಿ ಪಕ್ಕದ ಮನೆ ನಮ್ಮ ನೇಬರ್ಸ್ ಅವ್ರ ಮನೆಯಲ್ಲಿ ಹೋಗಿ ಕುಯ್ಕೊಂಡು ಬಂದ್ವಿ. ಅವ್ರ ಮನೆ ಪಕ್ಕ ಬಿಟ್ಟಿತ್ತು. ನಾನು ಗಾನ ಈ ಪೂಜೆಗೆ ಅಷ್ಟೇ ಸಾಮಾನು. ಹೌದು. ಅದೇ ನಮ್ಗೆ ಇದೇನು ಪೂಜೆದೇನು ಇಲ್ಲ. ದೇವಸ್ಥಾನದಲ್ಲಿ ಹೆಂಗ್ ಮಾಡ್ತೀರಾ? ದೇವಸ್ಥಾನದಲ್ಲೆಲ್ಲ ಸುಮ್ಮನೆ ಸಿಂಪಲ್ ಆಗಿ ಅದು ಹೇಳೋಕ್ಕಾಗೋದಿಲ್ಲ. ಏನೂ ಇಲ್ಲ ದೇವಸ್ಥಾನದಲ್ಲೆಲ್ಲ. ಫೋಟೋ ಸುಮ್ಮನೆ ಇವಾಗ ಇದು ಪ್ರಸಾದಕ್ಕೆ ಹೆಚ್ಚಿದ್ದೀರಾ? ಹೌದು, ಸ್ಪೂನಲ್ಲಿ ಎತ್ಕೊಂಡು ತಿಂತೀನಿ. ದೇವ್ರ ಪ್ರಸಾದಕ್ಕೆ ಅಜ್ಜಿ ಮೆಂತ್ಯದ ಹಿಟ್ಟು ಹಾಕೊಡ್ತಾ ಇದ್ದಾರೆ. ನಾನು ದಿನ ಡೈಲಿ ತಿಂತೀನಿ. ಇದನ್ನು ಮಾಡ್ತಾ ಇದ್ದಾರೆ. ಓಂ ಮಹಾಗಣಪತಿ ಧ್ಯಾನಂ ಕರಿಷ್ಯೆ. ಸಾಧನಂ ಓಂ ಅಸ್ಮೇ ರುದ್ರಾಮೇಹನ ಪರ್ವತಾಪ ವೃತ್ರಹತ್ಯೆ ಪರಹೋತೌ ಸಜೋಷಾಃ ಯಶುಂಭತೆ ಸ್ತುವತೆ ದಾಯಿರೆ ಪ್ರಚೋದಯಾತೋ ಇದಮಧ್ಯಂ ಸಮರ್ಪಯಾಮಿ. ಪ್ರಾರ್ಥನಾ ಗಣಪತಿ ಪ್ರಾರ್ಥನಾ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಶ್ವರ್ವದಾ. ಅಭೀಷ್ಟವರದಾದೀಶ ಅಭೀಷ್ಟವರದಾಯಿಕ ಇಷ್ಟಾರಿಷ್ಟ ವಿನಾಶಾಯ ತ್ವಂ ಪ್ರಾರ್ಥಯನ್ ಹೃದಮೇ. ಹೇಳಿ. ತ್ವಂ ಬ್ರಹ್ಮ, ತ್ವಂ ವಿಷ್ಣು, ತ್ವಂ ಇಂದ್ರ, ತ್ವಂ ಅಗ್ನಿ, ತ್ವಂ ವಾಯು, ತ್ವಂ ಸೂರ್ಯ, ತ್ವಂ ಚಂದ್ರ, ತ್ವಂ ಬ್ರಹ್ಮ ಭೂರ್ಭುವಸ್ವರೋ ಸರ್ವಂ ಶ್ರೀ ಆ ಗಣಪತಿ ಪ್ರಾರ್ಥನಾ ಸಮರ್ಪಯಾಮಿ. ಪ್ರಾರ್ಥನೆ ಮಾಡ್ತೀನಿ ಗಣಪತಿನ. ಇಲ್ಲಿ ಸೂಕ್ಷ್ಮವಾಗಿ ಗಣಪತಿ ಒಂದು ವಿಗ್ರಹ ಇಟ್ಬಿಟ್ಟು ಗಣಪತಿನ ಇಲ್ಲಿ ಪೂಜೆ ಮಾಡ್ತೀವಿ. ಆದರೆ ಗಣೇಶನ ಪೂಜೆ ಮಾಡಿದ್ದಲ್ಲಿ ಶಾಸ್ತ್ರದಲ್ಲಿ ವೇದದಲ್ಲಿ ಎಲ್ಲೂ ಹೇಳಿಲ್ಲ. ಗಣಪತಿ ಪೂಜೆ ಮಾಡೋದ್ರಲ್ಲಿ ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿಲ್ಲ. ಅದರಿಂದ ನಾವು ಗಣೇಶನ ಪೂಜೆ ಮಾಡ್ತೀವಿ. ಹೇಳಿದರೆ ಶಾಸ್ತ್ರ ವೇದದಲ್ಲಿ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ದೇವರು ಭಗವಂತ ಒಬ್ಬನೇ ಅಲ್ವಾ, ಆ ಭಗವಂತನ ಡೈಲಿ ಪೂಜೆ ಮಾಡಿದ್ದಲ್ಲಿ ಯಾಕೆ ದೇವ್ರ ಪೂಜೆ ಮಾಡಬೇಕು? ಸುಮ್ಮನೆ ಕಾಳ ಅಲ್ವಾ? ಬರೀ ಮನೆ ಕಟ್ಟೋದು ನೀವು, ಆಫೀಸಲ್ಲಿ ಕೆಲಸ ಮಾಡೋದು ನೀವು, ಅಡುಗೆ ಮಾಡೋದು ನೀವು, ದೇವ್ರನ್ನ ಯಾಕೆ ಪೂಜೆ ಮಾಡಬೇಕು? ಸುಮ್ಮನೆ ಕಾಳ ಅಲ್ವಾ? ಯಾಕೆ ಪೂಜೆ ಮಾಡಬೇಕು ಅಂದ್ರೆ ನಾವಿಲ್ಲಿ ಬರ್ಲಿಕ್ಕೆ ಕಾರಣ ಯಾರು? ಭಗವಂತ. ನೀವು ಆಫೀಸಿಗೆ ಹೋಗ್ಲಿಕ್ಕೆ ಕಾರಣ ಯಾರು? ಭಗವಂತ. ಮನೆ ಕಟ್ಟಲಿಕ್ಕೆ ಕಾರಣ ಯಾರು? ಭಗವಂತ. ಅದು ಯಾವುದೂ ಬೇಡ. ಮಧ್ಯಾಹ್ನ ಊಟ ಮಾಡ್ಲಿಕ್ಕೆ ಕಾರಣ ಯಾರು? ಭಗವಂತ. ನಂಗಂತೂ ಗೊತ್ತಿಲ್ಲ, ಊಟ ಮಾಡೋಕ್ಕೆ ಇಷ್ಟನೆಲ್ಲ ಗೊತ್ತಿಲ್ಲ. ಮನುಷ್ಯನ ಜೀವನ ಅಂದರೆ ನೀರಿನ ಮೇಲಿನ ಗುಳ್ಳೆ. ನಮ್ಮ ಋಷಿಗಳು ನಮ್ಮ ಹಿರಿಯರೆಲ್ಲ ಏನು ಹೇಳಿದರೆ, ನಿತ್ಯ ನೀವು ಭಗವಂತನ ಆರಾಧನೆ ಮಾಡಿ. ದೇವ್ರ ಪೂಜೆ ಮಾಡಲಿಕ್ಕೂ ನಾನು ಇದಕ್ಕೂ ಏನು ಸಂಬಂಧ ಅಲ್ಲ. ಆಯ್ತಿಲ್ಲ, ಅವನ ಕಡೆಯಿಂದ ಬಂದಾಯ್ತು, ಇಲ್ಲಿಗೆ ಬಂದಾಯ್ತಲ್ಲ, ಇನ್ನು ಅವನಿಗೆ ನಮಗಿಲ್ಲ. ಒಂದಿನ ಜನ್ಮಕ್ಕೆ ಮುಂದೆ ನೋಡ್ಕೊಂಡ್ರೆ ಸರಿ, ನೀವು ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಹೋಗೋಣ ನಾವು ಅಲ್ವಾ? ನಾವು ಹಾಗೆ ಮಾಡ್ತಿದ್ವು. ಅವನೇನು ಮಾಡಿದ್ರೆ ಗೊತ್ತಾ ಭಗವಂತ? ನಾವಿಲ್ಲಿ ಬರ್ಲಿಕ್ಕೆ ಕಾರಣ ಅವನಲ್ವಾ? ಅಷ್ಟೇ ಅಲ್ಲ, ಅವನು ನಾವು ಹುಟ್ಟಿದ ದಿನ ನನಗೆ ಎಲ್ಲ ಕೊಡ್ತು. ನಾನು ಹುಟ್ಟಿದ ದಿನ ನಂಗೇನು ಕೊಡ್ಬೇಕೆಲ್ಲ ಭಗವಂತ ಕೊಟ್ಟು. ನಂಗೆ ಮಾತ್ರ ಅಲ್ಲ, ಕಾಳರಿಗೂ ಕೊಡ್ತಾನೆ, ಪಾಲಗಾರನಿಗೂ ಕೊಡ್ತಾನೆ. 150 ಜನ ದೇವರೆಲ್ಲ ಕೊಡ್ಕೊಳ್ತಾರೆ, ಅವರಿಗೂ ಸಹ ಕೊಟ್ಬಿಡ್ತಾನೆ. ಅವ್ರು ಹುಟ್ಟಿದ ದಿನನೇ ಯಾರಿಗೂ ಭೇದ ಭಾವನೆ ಮಾಡಿಲ್ಲ ಭಗವಂತ. ಯಾರಿಗೂ ಭೇದ ಭಾವ ಮಾಡಿಲ್ಲ. ಅವ್ರ ಹುಟ್ಟಿದ ದಿನ ಅವ್ರ ಕರ್ಮಕ್ಕೆ ಅನುಗುಣವಾಗಿ ಅವ್ರಿಗೆ ಏನು ಕೊಡಬೇಕೆಲ್ಲ ಭಗವಂತ ಕೊಡ್ತಾನೆ. ಯಾರಿಗೂ ಬೇಡ, ಹುಟ್ಟಿದ ದಿನನೇ ತಕ್ಷಣ ಮತ್ತೆ ಕೊಟ್ಟಾಯ್ತಲ್ಲ, ಇನ್ನೇನಕ್ಕೆ ಪೂಜೆ ಮಾಡಬೇಕು? ಅದು ಕೊಟ್ಟಾಯ್ತಲ್ಲ, ಅವನು ಹುಟ್ಟಿದ ದಿನನೇ ಕೊಡ್ತಾನೆ. ಮತ್ತೊಂದು ಪೂಜೆ ಮಾಡ್ತಾನೆ ಅದಕ್ಕೆ ಅಲ್ವಾ? ನಾವು ಪೂಜೆ ಮಾಡ್ತಿರ್ಲಿಲ್ಲ. ಅವನೇನು ಮಾಡಿದ್ರೆ ಗೊತ್ತಾ? ಡೈರೆಕ್ಟ್ ನಮ್ಮ ಕೈಗೆ ಕೊಟ್ಟಿಲ್ಲ. ಡೈರೆಕ್ಟಾಗಿ ನಮ್ಮ ಕೈಗೆ ಇರ್ತಾರೆ, ಯಾರ ಕೈಗೆ ಡೈರೆಕ್ಟಾಗಿ ಅವ್ನು ಕೊಟ್ಟಿಲ್ಲ. ಏನು ಮಾಡಿದಾನೆ ಅವನು? ನಿಮ್ಮ ಅಕೌಂಟ್ ಓಪನ್ ಮಾಡಿಬಿಟ್ಟು ಅಕೌಂಟ್ಗೆ ಹಾಕಿಟ್ಟು, ಪ್ರತಿಯೊಬ್ಬರು ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಅವ್ರು ಹುಟ್ಟಿದ ದಿನನೇ ಅವ್ರ ಅಕೌಂಟಿಗೆ ಏನು ಕೊಡಬೇಕಾ ಅವ್ರ ಕರ್ಮಕ್ಕೆ ಅನುಗುಣವಾಗಿ ಎಲ್ಲ ಅವ್ರ ಅಕೌಂಟಿಗೆ ಹಾಕಿಟ್ಬಿಟ್ಟು. ನೀವು ದೇವ್ರ ಪೂಜೆ ಮಾಡಿದರೆ ಡ್ರಾ ಮಾಡ್ಕೊಬೋದು. ಇಲ್ಲ ದೇವ್ರನ್ನ ನಂಬೋದಿಲ್ಲ, ಪೂಜೆ ನಂಬಲ್ಲ ಅಂತಂದರೆ ನಿಮ್ಮ ಅಕೌಂಟಲ್ಲಿ ಇರುತ್ತೆ. ಅದಕ್ಕೇನು ಮೋಸ ಇಲ್ಲ, ಯಾರಿಗೂ ಮೋಸ ಮಾಡಿಲ್ಲ.
ನಿಮ್ಮ ಅಕೌಂಟಲ್ಲಿ ಇರುತ್ತೆ. ಅದಕ್ಕೆ ಏನು ಮಾಡ್ಬೋದು, ಅಕೌಂಟಲ್ಲಿ ಇದೇನು ಮಾಡ್ಬೋದು, ಕಣ್ಣಲ್ಲಿ ಮಾತ್ರ ನೋಡ್ಬೋದು. ಕಣ್ಣು ನೋಡಿ ನಿಮ್ಗೇನಾದ್ರು ಸಿಗುತ್ತಾ? ಇಲ್ಲ. ನೀವು ಅನುಭವಿಸ್ಬೇಕು ಅಂತ ದೇವ್ರ ಪೂಜೆ ಮಾಡಿ. ಅನುಭವಿಸೋದು ಬೇಡ ಅಂತಂದ್ರೆ ದೇವರೇ ಬಡ್ಕೊಳ್ಳಿ, ತೊಂದರೆ ಅಂತ ಯಾರಿಗೂ ಖಂಡಿತವಾಗ್ಲೂ ಆಗಲ್ಲ. ನೀವು ಅನುಭವಿಸ್ಬೇಕು ಅಂತ ದೇವ್ರ ಪೂಜೆ ಮಾಡಿ. ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಇದೇ ಗಣಪತಿಗೆ ನಾಳೆನೂ ಪೂಜೆ ಮಾಡಿ. ನಾನು ಹೇಳಿನಲ್ಲ, ನಾಳೆಯಿಂದ ದಿನ ಗಣಪತಿ ಪೂಜೆ ಮಾಡಿ. ಇವತ್ತಿದ್ದಷ್ಟು ಭಕ್ತಿ ನಾಳೆ ಇರುವುದಿಲ್ಲ, ಭಕ್ತಿ ಹೊರಟೋಗ್ಬಿಡುತ್ತೆ. ಯಾಕೆಂದ್ರೆ ನಾನು ಸಂಕಲ್ಪ ಮಾಡೋ ಹೇಳಿದಾಗ ಎಲ್ಲಿ ನಾವು ಪೂಜೆ ಮಾಡ್ತಿರೋದು, ಕಲಿಯುಗೆ ಪ್ರಥಮ ಪಾದೆ ಭಾರತ ವರ್ಷ ಬರ್ತಕ್ಕಂಥ ಕಲಿಯುಗದ ಇನ್ನು ಒಂದೇ ಪಾದವಿದೇನು. ಆದರೆ ಟಿವಿನಲ್ಲೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಟಿವಿನಲ್ಲಿ ಆಗಿಂದಾಗೆ 2015 ಕಳೆಯಂತೆ, 2020 ಕಳೆಯಂತೆ, 2030 ಜಲಕಂಟಕ ಅಂತೆ, ಇದೆಲ್ಲ ಯಾವುದೇ ಆಧಾರಗಳು ಇಲ್ಲ. ಈ ಕಲಿಯುಗ ಇನ್ನುವ 4,35,000 ವರ್ಷ ಇರುತ್ತೆ. ಕಲಿಯುಗ 4,35,000. ಹ್ಯಾಂಗೆ ಕಲಿಯುಗ ಇಷ್ಟು ಬೇಗ ಅಂತ್ಯ ಆಗುತ್ತಂತೆ? ಸಾವು ನೋವುಗಳಾಗ್ಬೋದು, ಅಥವಾ ಯುದ್ಧಗಳಾಗ್ಬೋದು, ಭೂಕಂಪ ಆಗ್ಬೋದು, ಅದು ಕಲಿಯುಗ ಇಷ್ಟು ಬೇಗ ಅಂತ್ಯ ಆಗಲ್ಲ. ಈ ಕಲಿಯುಗದಲ್ಲಿ ಧರ್ಮಾಚರಣೆ ಮಾಡಬೇಕಾದಂಥ ವಾತಾವರಣ ಇಲ್ಲ ನೋಡಿ. ಇವಾಗಲೇ ಒಂದು 2 ಗಂಟೆಗೆ ನಾವು ಪೂಜೆ ಮಾಡಿಸ್ಬೋದು, 2 ಗಂಟೆಗೆ ಪೂಜೆ ಮಾಡಿಸ್ಬೋದು. ಯಾರು ಜಾಸ್ತಿ ಜನ ಯಾರು ಕರೆದೇ ಇಲ್ಲ. ಕರೆದು ಬಂದು ಕೂತ್ಕೊಂಡಿದ್ರೆ ಎಲ್ಲ ಗೀತವ್ರನ್ನ ಬೈದ್ಬಿಟ್ಟು ಹೋಗ್ತಾರೆ. 10 ಗಂಟೆಗೆ ಬಾ ಅಂತ ಹೇಳಿದ್ರು, ಇನ್ನು 12 ಗಂಟೆ ಆದ್ರೆ ಪೂಜೆ ಮುಗಿಸೇ ಇಲ್ಲ. ಯಜಮಾನರು ಆಫೀಸಿಗೆ ಕಳಿಸ್ಬೇಕಾಗಿತ್ತು, ಮಗು ಟ್ಯೂಷನಿಗೆ ಕಳಿಸ್ಬೇಕಿತ್ತು. ನಾವು ತಿಳ್ಕೊಂಡಿರ್ತೀವಿ ಎಷ್ಟು ಚೆನ್ನಾಗಿ ಪೂಜೆಯಲ್ಲಿ ಬಾಗಿದಾರಪ್ಪ, ನಮ್ಮಿಂದ ಚೆನ್ನಾಗಿ ಪೂಜೆಯಲ್ಲಿ ಬಾಗಿದ್ದಾರೆ. ಅವ್ರು ಕೈ ಮುಖ ನಮ್ಮನ್ನು ಬೈತಿರ್ತಾರೆ. ಅವ್ರಿಗೆ ಫೋನ್ ಮಾಡಬೇಕಿತ್ತು, ಅಲ್ಲಿಗೆ ಹೋಗ್ಬೇಕಿತ್ತು, ತುಂಬ ಹಸುವಾಗ್ತದೆ, ತುಂಬ ದಿನ ಇಡೀ ಕೆಲಸ ಹಾಳು ಮಾಡಿಬಿಟ್ರು. ನೋಡಿ, 2 ಗಂಟೆ 3 ಗಂಟೆ ನೀವು ಪೂಜೆ ಮಾಡ್ಲಿಕ್ಕೆ ಜನರ ಹತ್ರ ಬಯಸ್ಕೊಬೇಕು. ದಿನಡಿ ಪೂಜೆ ಮಾಡಿ ಕೂತ್ಕೊಂಡು ಕೆಲವರು ನಿಮ್ಗೆ ಹೊಡೆದು ಬಿಟ್ಟೇ ಹೋಗ್ಬೋದು. ಅದಕ್ಕೆ ನಮ್ಮ ಪೂರ್ವಿಕರು ನೀವು ಬೈಲು ಬೇಡಿ, ಬಯಸ್ಕೊಂಡು ಬೇಡಿ. ಹಾಗಾದ್ರೆ ಏನು ಮಾಡಿ ಎಲ್ಲದನ್ನು ಹೇಗೆ ಪೂಜೆ ಮಾಡೋದು ಅಲ್ವಾ? ನಾನು ಹೇಳಿದ್ದನ್ನೆಲ್ಲ ಮಾಡೋದು ಬೇಡ ಆಯ್ತು. ಯಾರು ಹೇಳಿದ್ದು? ಋಷಿಗಳು ಹೇಳಿದ್ದು. ಅವ್ರನ್ನ ತಿರಸ್ಕಾರ ಮಾಡಿ ನಾನು ನಾಶ ಆಗ್ತೀನಿ ಅಂತ. ಹಾಗಾದ್ರೆ ಎಲ್ಲದೇವ್ರು ನಾಶ ಆಗ್ತಿಲ್ಲ, ಎಲ್ಲದೇವ್ರು ಹೇಗೆ ಪೂಜೆ ಮಾಡೋದು? ಎಲ್ಲದೇವ್ರನ್ನ ಪೂಜೆ ಮಾಡ್ಲಿಕ್ಕೆ ಹೋದ್ರೆ ಒಂದು ದಿನ ಅಲ್ಲ, ಒಂದು ವಾರ ಪೂಜೆ ಮಾಡಿದ್ರೆ ಮುಗಿದಿಲ್ಲ. ಎಲ್ಲದೇವ್ರನ್ನ ಹೇಗೆ ಪೂಜೆ ಮಾಡೋದು? ಅದಕ್ಕೆ ಅವ್ರು ಹೇಳಿದ್ರೆ, ನೀವು ಯಾವ ದೇವ್ರನ್ನ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕಿಂತ ಮೊದಲು ಗಣಪತಿ ಪೂಜೆ ಮಾಡ್ಬಿಡಿ. ಹಾಗೆ ಗಣಪತಿ ಅಂದ್ರೆ ಯಾರು? ಗಣಪತಿ ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ. ಗಣಪತಿಗೂ ನೀವು ಪೂಜೆ ಮಾಡಿ ಎಲ್ಲ ದೇವರಿಗೆ ಪೂಜೆ ಆಯಿತು ಅಂತ ಅರ್ಥಕ್ಕೆ ಯಾವುದೇ ಕೆಲಸ ಮಾಡಬೇಕು ಮೊದಲು ಗಣಪತಿನ ಪೂಜೆ ಮಾಡಿ. ಅದಕ್ಕೆ ನಮ್ಮ ಪೂರ್ವಿಕರು ಬರೀ ಎಲ್ಲ ದೇವ್ರನ್ನ ಗಣಪತಿನೇ ಪೂಜೆ ಮಾಡ್ಲಿಕ್ಕೆ ಹೋದ್ರೆ ನಾವು ಭಕ್ತಿ ಬರಬೇಕಲ್ಲ, ಭಕ್ತಿಯಿಂದ ಮಾಡ್ಬೇಕಲ್ಲ. ನಾವು ಭಕ್ತಿಯಿಂದ ದೇವ್ರ ಪೂಜೆ ಮಾಡಿ ಪ್ರಯೋಜನ ನಮಗೆ ಇಲ್ಲ. ಭಕ್ತಿ ಬರ್ಲಿಕ್ಕೋಸ್ಕರಕ್ಕೆ ನಮ್ಮ ಪೂರ್ವಿಕರು ಏನ್ ಮಾಡಿದ್ರೆ ಹಬ್ಬ ಮಾಡ್ತಾರೆ. ಹಬ್ಬವನ್ನು ಆಚರಣೆ ಮಾಡಿ. ನೋಡಿ, ನಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ 20ನೇ ತಾರೀಕು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲರ ಮೊದಲು ತಾಯಿ ಸೇರಿ ಹುಟ್ಟಿಸ್ಬಿಟ್ಟು ಲಕ್ಷ್ಮೀ ಅಂತೇಳಿ ಪೂಜೆ ಮಾಡ್ತೀವಿ. ಅದೇ ಲಕ್ಷ್ಮಿನ ಮತ್ತೆ ದೀಪಾವಳಿ ಹಬ್ಬ ಮತ್ತೆ ಪೂಜೆ ಮಾಡ್ತೀವಿ. ಅದೇ ಲಕ್ಷ್ಮಿನೇ ಪೂಜೆ ಮಾಡೋದು ನೀವು. ಅವತ್ತು ಸೀರೆ ಉಡಿಸಲು ದೇವರಿಗೆ ಏನ್ ಮಾಡ್ತೀರಿ? ಅವತ್ತು ದೀಪಾವಳಿ ಹಬ್ಬದಲ್ಲಿ ಕ್ಯಾಶ್ ಬಾಕ್ಸು, ನೀರು, ಆಭರಣಕ್ಕೆಲ್ಲ ಪೂಜೆ ಮಾಡ್ತೀವಿ. ಎಲ್ಲ ಒಂದೇ, ಎಲ್ಲ ಮಾಡೋದು ಭಗವಂತನ ಆರಾಧನೆ. ನೋಡಿ, ಒಂದೊಂದು ತಿಂಗಳಿಗೆ ನಿಮ್ಮ ಪೂರ್ವಿಕರು, ನಮ್ಮ ಋಷಿ ಮುನಿಗಳು ಒಂದೊಂದು ತಿಂಗಳಿಗೆ ದೇವರು ಬೇರೆ ಬೇರೆ ರೂಪ ಕೊಟ್ಬಿಟ್ಟು ಪೂಜೆ ಮಾಡ್ತಾರೆ. ನೋಡಿ, ವರಮಹಾಲಕ್ಷ್ಮಿ ಹಬ್ಬ 1 ತಿಂಗಳ ಒಳಗಡೆ ಮತ್ತೆ ಗೌರಿ ಹಬ್ಬ ಅಂತೆ. ಗೌರಿ ಹಬ್ಬ ಆಗಿ ಕರೆಕ್ಟ್ 1 ತಿಂಗಳ ಒಳಗಡೆ ಮತ್ತೆ ನವರಾತ್ರಿ ಅಂತೆ. ನವರಾತ್ರಿ ಅಂದ್ರೆ ಏನೂ ಅಲ್ಲ, ಒಬ್ಬಳೇ ತಾಯಿ 9 ರೂಪದಲ್ಲಿ ಪೂಜೆ ಮಾಡ್ತೀವಿ. ನವರಾತ್ರಿ ಆಗಿ 1 ತಿಂಗಳ ಒಳಗಡೆ ಮತ್ತೆ ದೀಪಾವಳಿ ಹಬ್ಬ ಅಂತೆ. ದೀಪಾವಳಿ ಹಬ್ಬ ಆಗಿ 1 ತಿಂಗಳಿಗೆ ಶಿವರಾತ್ರಿ ಅಂತೆ, ವೈಕುಂಠ ಏಕಾದಶಿ ಅಂತೆ, ಶ್ರೀರಾಮ ನವಮಿ ಅಂತೆ. ಒಬ್ಬನೇ ದೇವರು ಬೇರೆ ಬೇರೆ ರೂಪದಲ್ಲಿ ಕೊಡ್ತೀವಿ. ಭಕ್ತಿ ಬರುತ್ತೆ ನಮಗೆ. ದಿವಸ ಒಂದೇ ತರ ಪೂಜೆ, ಇದಕ್ಕೆ ನೀವು ಪ್ರತಿ ದಿವಸ ಇದಕ್ಕೆ ಪೂಜೆ ಮಾಡ್ಸೋದ್ರೆ ನೀವು ಭಕ್ತಿನೇ ಹೊರಟೋಗ್ಬಿಡುತ್ತೆ. ಭಕ್ತಿ ಹೊರಟೋಗ್ಬಾರ್ದಲ್ಲ. ಅದಕ್ಕೆ ನಮ್ಮ ಪೂರ್ವಿಕರು ಭಗವಂತನ ಬೇರೆ ಬೇರೆ ಪೂಜೆ ಮಾಡಿದ್ರೆ ನಮ್ಮ ಪೂರ್ವಿಕರು ಮಾಡ್ತಾರೆ. ಇವತ್ತು ನಿಮ್ಮ ಸತ್ಯನಾರಾಯಣ ಪೂಜೆ ಮಾಡ್ತಿದ್ದೀರಲ್ಲ, ಈ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಮತ್ತೆ ಎಲ್ಲ ದೇವರು ಪೂಜೆ ಮಾಡಿ ಅದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಉಂಟು. ಆಗುದಿಲ್ಲ ನಮಗೆ. ಅದಕ್ಕೆ ಗಣಪತಿನ ಇಲ್ಲಿ ಸೂಕ್ಷ್ಮ ಪೂಜೆ ಮಾಡಿದ್ವಿ. ಗಣಪತಿನ ಕೇಳ್ಕೊಂಬಿಡಿ. ಇವತ್ತು ನಾವು ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಏನು ಕೊಡೋದು ಬೇಡ. ನಮ್ಗೆ ಏನ್ ಕೊಡ್ಬೇಕೀಗ? ಒಳ್ಳೆ ಭಕ್ತಿ ಕೊಡಬೇಕು, ಶ್ರದ್ಧೆ ಕೊಡಬೇಕು. ಭಕ್ತಿ ಶ್ರದ್ಧೆ ನೀವು ಪೂಜೆ ಮಾಡಿದ್ರೆ ಮಾತ್ರ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ಇಲ್ಲಾಂದ್ರೆ ಯಾರಿಗೇನು ಒಳ್ಳೇದು ಮಾಡೋದಿಲ್ಲ. ನಾವೆಲ್ಲ ಸುಮ್ಮನೆ ಆಡಂಬರ ಮಾಡ್ತಾ ಇದ್ದೀವಿ. ಅದಕ್ಕೆ ದೇವ್ರು ನಮಗೆ ಪೂಜೆ ಮಾಡಿದ ಕಷ್ಟಗಳು ಜಾಸ್ತಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರಕ್ಕೆ ಗಣಪತಿಗೆ ಇಲ್ಲಿ ಕೇಳ್ಕೊಂಬಿಡಿ. ಖಂಡಿತವಾಗ್ಲೂ ಆ ಥರ ಆಗಬಾರ್ದು. ನಾವು ಪೂಜೆ ಮಾಡ್ಬೇಕಾದ್ರೆ ನಮ್ಮ ಗಣಪತಿ ಒಳ್ಳೆ ಭಕ್ತಿ ಕೊಡಬೇಕು, ಶ್ರದ್ಧೆ ಕೊಡಬೇಕು. ನಾವೇನು ಪೂಜೆ ಮಾಡ್ತೀವ ಎಲ್ಲದೂ ಸಹ ಆ ಭಗವಂತನಿಗೆ ಸಮರ್ಪಣೆ ಆಗಬೇಕು ಅಂದ್ಬಿಟ್ಟು ಗಣಪತಿನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ಹಾಗೆ ಈಗ ನಾವೆಲ್ಲ ದೇವ್ರ ಪೂಜೆ ಮಾಡ್ತೀವಿ. ನಾನು ತುಂಬ ಸಲ ನಿಮ್ಮನ್ನು ಹೇಳ್ತೀನಿ, ನಾವು ಮನೆ ಕಟ್ಟಿದ್ರು ನಮ್ಮ ಮನೆ ಗುರುಪ್ರವೇಶ ಮಾಡಿದಾಗ ಹೇಳಿ ಫೋಟೋಗ್ರಾಫರ್ ಅಲ್ವಾ, ಅದಾಗಲಿ ಪೂಜಾ ಅಂತ ಒಳಗಡೆ ಯಾರು ಬರೋದು? ಮತ್ತೆ ನೀವು ಮನೆ ಕಟ್ಟಿದ್ವಿ, ನಿಮ್ಮ ಮನೆ ಗುರುಪ್ರವೇಶ ಮಾಡಿದೆ, ದೇವ್ರು ಒಳ್ಳೇದು ಮಾಡಿದ್ರು ಹೆಂಗೆ ಒಳ್ಳೇದು ಮಾಡ್ತಾನೆ? ಪೂಜೆ ಆದ್ಮೇಲೆ ಮೊದಲು ಬರೋ ಕತೆ ಹೇಳ್ತಿರೋದಲ್ಲ, ಈ ಪೂಜೆ ಆದ್ಮೇಲೆ ಇಲ್ಲಿ ಸ್ಕ್ರೀನ್ ಬಿಟ್ಬಿಟ್ಟು ಪೂಜೆ ಮಾಡ್ತಾರೆ ಪುರೋಹಿತರು ಬಂದ್ಬಿಟ್ಟು. ಪೂಜೆ ಮನೆ ದೇವ್ರ ಫೋಟೋ ಎಲ್ಲ ಇಟ್ಬಿಟ್ಟು ದವಸ ಧಾನ್ಯಗಳು, ದನ ಕನಕ ವಜ್ರ ವೈರೂರಿಗಳು ಇಟ್ಕೊಂಡು ಪೂಜೆ ಮಾಡಿಸ್ತಾರೆ.
ಲಕ್ಷ್ಮಿ ದ್ವಾರಪಾಲ ಲಕ್ಷ್ಮಿ ದೇವಿ ಪೂಜೆ ಆದಮೇಲೆ ಫಸ್ಟ್ ಒಳಗಡೆ ಯಾರು ಬರಬೇಕು, ಗೀತವ್ರು ಬರಬೇಕು, ಆಮೇಲೆ ರೇವಣ್ಣವರೇ ಬರಬೇಕು, ಆಮೇಲೆ ನಿಮ್ಮ ಅಪ್ಪ ಅಮ್ಮ ಇವರಪ್ಪ ಅಮ್ಮ ಬರಬೇಕು. ಬೆಂಗಳೂರಲ್ಲಿ 99% ಮನೆ ಗೃಹಪ್ರವೇಶ ಮಾಡೋದು ಫೋಟೋಗ್ರಾಫರ್ ಅಲ್ವಾ. ನಾವಾಗಡೆ ಹೋಗಿ ತಕ್ಕೊಬೇಕು ಅಂತ ಹೇಳ್ತಾರೆ, ಬಿಟ್ಟರೆ ಅವ್ರಿಗೆ ಬೇಜಾರಾಗುತ್ತೆ ಅಲ್ವಾ. ನೀವು ಫೋಟೋ ತೆಗಿಬೇಡಿ ಅಂತ ಹೇಳ್ತಿರೋದಲ್ಲ, ಆದರೆ ನೀವು ದೇವ್ರ ಕೊಟ್ಟು ಅವಕಾಶ ಕೊಡಿ, ಮಿಸ್ ಮಾಡ್ಕೊಂಬಿಡಿ. ನಾ ಹೇಳ್ತೀನಿ, ನೀವು ಫೋಟೋ ತೆಗಿಬಿಡಿ ಅಂತ ಹೇಳ್ತಿರೋದು ಅಲ್ವೇ, ನೆನಪಿಗೋಸ್ಕರ ಇರಬೇಕು. ಅದೇ ಮೇಯ್ನಾಗಿ ಆಗಬಾರ್ದು ಅಲ್ವಾ. ಫೋಟೋ ಶೂಟ್ ಮಾಡಿದ್ರೆ ಮೇನ್ ಆಗಬಾರ್ದು. ದೇವ್ರು ಕೊಟ್ಟು ಅವಕಾಶ ಕೊಟ್ಟರೆ, ಇಲ್ಲದ್ರೆ ಪರವಾಗಿಲ್ಲ ಬಾಡಿಗೆ ಮನೆ ಇರೋಣ, ಕೊಟ್ಟಿಲ್ಲದ್ರೆ ಪರವಾಗಿಲ್ಲ ನಾವು ಬಾಡಿಗೆ ಮನೆ ಇರೋಣ, ಕೊಟ್ಟರೆ ಮಿಸ್ ಮಾಡ್ಕೊಂಬಾರ್ದು. ನಿಮ್ಮ ಮನೆ ಗೃಹಪ್ರವೇಶನ ನೀವೇ ಮಾಡಬೇಕು. ನಾವು ಮಕ್ಳು ಹುಟ್ಟಿದ್ರೆ ಮಕ್ಳಿಗೆ ನಾಮಕರಣ ಮಾಡ್ತೀವಿ ನಾವು ಇಲ್ಲ. ಯಾರು ನಾಮಕರಣ ಮಾಡಬೇಕು? ಮಗು ತಂದೆ ಕಾಲು ತೊಡೆ ಮೇಲೆ ಮಗು ಕೂರಿಸ್ಕೊಂಡ್ಬಿಟ್ಟು ಕಿವಿನಲ್ಲಿ ಹೋಗ್ಬಿಟ್ಟು ಹೇಳ್ಬೇಕು. ಕಿವಿನಲ್ಲಿ ಏನೇ ಕಿವಿನ ಹೋಗ್ಲಿ ಹೇಳಬೇಕು, ಮೈಕ್ ತಂದು ಹೇಳ್ಬೋಯ್ತಾರೆ. ನೀವು ನೋಡೋರಿಗೆಲ್ಲ ಗೊತ್ತಾಗ್ತದೆ ಅಲ್ವಾ. ಯಾಕೆಂದ್ರೆ ಮಗು ಇರುವಂತ ಹೆಸರು, ಮಗು ಇರುವಂತ ಹೆಸರು ಮಗು ಕಿವಿ ಫಸ್ಟ್ ಇರಬೇಕು, ಆಮೇಲೆ ಇಲ್ಲಿರೋರಿಗೆಲ್ಲ ಗೊತ್ತಾಗ್ಬೇಕು. ನಾವು ಮಾಡ್ತೀವ ಮಗು ಎಷ್ಟೋ ದಿವಸಕ್ಕೆ ಚಿತ್ರನ ಹೋಟ್ಲ ಪಾರ್ಟಿ ಹಾಲ ಬುಕ್ ಮಾಡಿರ್ತೀನಿ. 7 ಗಂಟೆಗೆ ಬಂದ್ಬಿಟ್ಟು ಅವ್ನು ನಾಮಕರಣ ಮಾಡಿ ಹೋಗಿದ್ದು ನಮ್ಮ ಮಗುದು ದುಡ್ಡು ಕೊಟ್ಬಿಟ್ಟು ನಮ್ಮ ಮಗು ನಾನು ನಾಮಕರಣ ಬೇರೆ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ ನೋಡಿ. ನಾವು ಮಾಡೋ ಪೂಜೆಲಿ ಇಂಥದೇ ಪೂಜೆಗಳು, ಅದಕ್ಕೆ ನಾವು ಪೂಜೆ ಮಾಡ್ದಂಗೂ ಕಷ್ಟಗಳು ಜಾಸ್ತಿ. ನಮ್ಮ ಮಕ್ಕಳು ಹುಟ್ಟಿದ್ರೆ ನಮ್ಮ ಮಕ್ಕಳಿಗೆ ನಾವೇ ನಾಮಕರಣ ಮಾಡಬೇಕು ಅಲ್ವಾ. ಯಾಕಪ್ಪ ನಾವು, ಯಾಕೆಂದ್ರೆ ನೀವು ಛತ್ರ ಹೋಟ್ಲ ಬುಕ್ ಮಾಡಿದ್ದೀವಲ್ಲ, ನೀವು ಸ್ನಾನ ಮಾಡಿ ರೆಡಿ ಮಾಡ್ಕೊಂಡು ಹೋಗ್ಬೇಕು, 9 ಗಂಟೆ ಆಗುತ್ತೆ. ಅವ್ನು ಬೆಳಗ್ಗೆ 7 ಗಂಟೆಗೆ ಬಂದು ನಾಮಕರಣ ಮಾಡಿ ಹೋಗ್ತಾನೆ. ಯಾರು ನಾಮಕರಣ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಡೆಕೋರೇಷನ್ ಮಾಡೋಲ್ಲ, ನಮ್ಮ ಮಗು ನಾಮಕರಣ ಮಾಡೋದು ನೇಮಿಂಗ್ ಸೆರೆಮನಿ ನೋಡಿ. ಬೆಳಗ್ಗೆ 7 ಗಂಟೆ ನಾಮಕರಣ ಮಾಡಿ ಹೋದಾನೆ ದುಡ್ಡು ತಗೊಂಡ್ಬಿಟ್ಟು. ನಮ್ಗೆ ಹುಟ್ಟುವಂಥ ಮಗುಗೆ ಯಾರಿಗೆ ಆ ಹಕ್ಕಿ ಇರೋದು ಗೊತ್ತಾ, ಯಾರಿಗೆ ಆ ಪ್ರಾಮುಖ್ಯತೆ ಇರೋದು ಗೊತ್ತಾ? ಮಗು ತಂದೆ ತಾಯಿ ಇಲ್ಲದ್ರೆ ಮಾತ್ರ ಬೇರೆ ಕೈಯಲ್ಲಿ ನಮ್ಮ ಮಗು ನಾಮಕರಣ ಮಾಡಿಸ್ಬೇಕು. ನಾವಿಲ್ಲ ಎಲ್ಲ ಮಕ್ಕಳು ಅನಾಥರನ್ನು ಮಾಡ್ತಾ ಇದ್ದೀವಿ. ನಾವು ತಂದೆ ತಾಯಿ ಇಲ್ಲದ್ರೆ ಬೇರೆಯವ್ರ ಕೈಯಲ್ಲಿ ನಾಮಕರಣ ಮಾಡಿಸ್ಬೇಕು. ಅದು ಯಾರ ಹತ್ರ ಮಾಡಿಸ್ಬೇಕು? ಸೋದರ ಮಾವನ ಕೈಯಲ್ಲಿ ಮಾಡಿಸ್ಬೇಕು ಅಂತಿರೋದು. ನಾವೆಲ್ಲ ಮಕ್ಕಳು ನೀವು ಅನಾಥರನ್ನು ಮಾಡ್ತೀವಿ. ನಾವ್ಯಾರು ನಾಮಕರಣ ಮಾಡ್ತಾ ಇಲ್ಲ ಅಲ್ವಾ. ಜೇನುತುಪ್ಪ ತಿನ್ನಿಸ್ರಿ, ಯಾರು ಹೇಳಿ ಜೇನುತುಪ್ಪ ತಿನ್ನಿಸ್ಬೇಕು? ಏನ್ ತಿನ್ನಿಸ್ಬೇಕು ಮಗು ನಾಮಕರಣ ತಿನ್ನಿ ನೀವು? ಅಮೃತ ತಿನ್ನಿಸ್ಬೇಕು. ಸಿಗುತ್ತೆ ಅಮೃತ ಕಲಿಯುವುದಲ್ಲಿ? ಇಲ್ಲ. ಅಮೃತ ಸಮಾನವಾದ ಯಾವುದು? ಚಿನ್ನದ ಪೀಸ್ ತಗೊಂಡು, ಇಲ್ಲ ಚಿನ್ನದ ಪೀಸ್ ತಗೊಂಡು ಗಂಧ ತೆಗೆದ್ಬಿಟ್ಟು ಮಗು ತಿನ್ನಿಸಿ ಮಗು ಹಾರ್ಟ್ ಗಟ್ಟಿ ಆಗಲಿ. ವೈಜ್ಞಾನಿಕ ಕಾರಣ ಹೇಳ್ತಿರೋದು ನಾನು. ನಿಮ್ಮ ಅಜ್ಜಿ ಮಾಡಿಟ್ಟಿತ್ತು ನೋಡಿ, ಅವು ಎಷ್ಟು ಬುದ್ಧಿವಂತರು ಅಂದ್ರೆ ಮಗು ಹಾರ್ಟ್ ಗಟ್ಟಿಯಾಗಿ ಮಗುಗೆ ರಕ್ತ ಸಂಬಂಧವಾದ ಕಾರಣಗಳು ಬರಬಾರ್ದು ಅಂತ ನಮ್ಮ ಪೂರ್ವಿಕರು ಮಾಡಿರ್ತಾರೆ. ನಾವು ಹಂಗೆ ಮಾಡ್ತೀವಿ. ಇವತ್ತು ಒಂದೋರೆಲ್ಲರೂ ಮಗುಗೆ ಜೇನುತುಪ್ಪ ಮೂಡಿಸ್ತಾರೆ ತಿನ್ನಿಸ್ತಾರೆ. ಒಂದೋರೆಲ್ಲರೂ ತಿನ್ನಿಸುತ್ತೆ. ರಾತ್ರಿ ಮಗು ನಿದ್ರಣೆ ಮಾಡೋದಿಲ್ಲ, ಹೊಟ್ಟೆ ನೋವು ಏನಾಗುತ್ತೆ, ಬೆಂಕಿ ಕಿಡಿಯಲ್ಲ ಜೇನುತುಪ್ಪ. ತುಂಬ ಹೀಟು, ಮಗು ಹೀಟ್ ಆಗಿಬಿಟ್ಟು ಏನೋ ಸಮಸ್ಯೆ ಆಗುತ್ತೆ. ಮಗುಗೂ ಹೇಳೋಕೆ ಗೊತ್ತಾಗೋದಿಲ್ಲ, ನಮಗೂ ಗೊತ್ತಾಗೋದಿಲ್ಲ. ನಾವು ಹೊಟ್ಟೆ ನೋವು ದೊಡ್ಡ ಮೆಡಿಸಿನ್ ಮಾಡ್ತೀವಿ. ಮೊದಲಿನ ಬೆಳಗ್ಗೆ ಯಾರು ಪರಿಚಯದವ್ರು ಸಿಕ್ಕಿರೆ ನಿನ್ನ 50,000 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ದೇವ್ರು ಇಷ್ಟು ಕಷ್ಟ ಕೊಟ್ಬಿಟ್ಟಂಡ್ರಿ. ದೇವ್ರು ಏನು ಮಾಡ್ದಾನೆ ಹೇಳಿ? ದೇವ್ರು ನೀವು ಪೂಜೆ ಮಾಡೋದು ನಿಮ್ಗೆ ಕಷ್ಟ ಕೊಡೋದಿಲ್ಲ. ಅವ್ನು ನೀವು ಅಪಚಾರ ಮಾಡಬಾರ್ದು. ಏನಪ್ಪ ಅಪಚಾರ ಮಾಡಿದ್ವಿ? ತುಂಬ ಚೆನ್ನಾಗಿ ನಮ್ಮನ್ನು ನಾಮಕರಣ ಮಾಡಿದ್ವಿ. ನಾವು ಎಲ್ಲಿ ನಾಮಕರಣ ಮಾಡಿದೀವಿ? ಪಾರ್ಟಿ ಹಾಲ, ಛತ್ರನೋ ಹೋಟ್ಲೋ ಮಾಡಿರ್ತೀವಿ. ಇದೇ ಥರ ಒಂದು ಕಲಶ ಇಟ್ಬಿಟ್ಟು ಹೋಟ್ಲಲ್ಲಿ ಅಥವಾ ಪಾರ್ಟಿ ಹಾಲಲ್ಲಿ ಅಥವಾ ಛತ್ರದಲ್ಲಿ, ಇದೇ ಥರ ಒಂದು ಪಾರ್ಟಿ ಹಾಲಲ್ಲಿ ಛತ್ರದಲ್ಲಿ ಒಂದು ಕಲಶ ಇಟ್ಬಿಟ್ಟು ನೀವು ಪೂಜೆ ಮಾಡ್ತೀವಿ. ಅಲ್ಲಿ ಯಾರನ್ನು ಪೂಜೆ ಮಾಡೋದು? ನೀವು ಮನೆ ದೇವ್ರನ್ನ ಪೂಜೆ ಮಾಡಿ. ಮನೆ ದೇವ್ರು ಹೋಟ್ಲಿಗೆ ಬರ್ತಾರ? ಅಥವಾ ಛತ್ರಕ್ಕೆ ಬರ್ತಾರ? ಪಾರ್ಟಿ ಹಾಲಿಗೆ ಬರ್ತಾರ? ಛತ್ರಕ್ಕೂ ಬರೋದಿಲ್ಲ, ಪಾರ್ಟಿ ಹಾಲಿಗೆ ಬರೋದಿಲ್ಲ. ನೀವು ಕರೆದಷ್ಟು ಬೇಕು ಬರಲಿಕ್ಕೆ. ನಮ್ಮನೆ ವಾಚ್ಮ್ಯಾನ್ ಅಲ್ಲ ಅವನು, ದೇವರು. ಅವನು ಎಲ್ಲಿ ಶುದ್ಧತೆ ಇರುತ್ತೋ, ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಮಾತ್ರ ಭಗವಂತ ಬರ್ತಾನೆ. ಅದಕ್ಕೆ ನಿಮ್ಮನೆ ದೇವ್ರ ಮನೆ ಸಪ್ರೇಟ್ ಇರೋದಲ್ವಾ? ಇಲ್ಲೇ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಬೇಕಲ್ಲ ಅಲ್ವಾ. ದೇವ್ರ ಮನೆ ಯಾಕೆ ಸಪ್ರೇಟ್ ಅಂದರೆ ಅಲ್ಲಿ ಮಾತ್ರ ಅವನು ಸಾನ್ನಿಧ್ಯ ಇರುತ್ತೆ. ಅಲ್ಲಿ ಸಾನ್ನಿಧ್ಯ ಇರಬೇಕು. ನೀವು ಹೋಟ್ಲಲ್ಲಿ, ಛತ್ರದಲ್ಲಿ ಎಲ್ಲೂ ದೇವ್ರ ಪೂಜೆ ಮಾತ್ರ ಖಂಡಿತವಾಗ್ಲೂ ಮಾಡಬೇಕು. ನೀವು ಚಿಕ್ಕ ಮನೆಗಳಿರುತ್ತೆ, 100 ನಾವು ಕರಿತೀವಿ ನಾಮಕರಣದಲ್ಲಿ, ಫಂಕ್ಷನ್ ಎಲ್ಲ ನಾವು ಮನೇಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವ್ರ ಪೂಜೆನ ನಿಮ್ಮ ಮನೇಲೇ ಮಾಡಿಬಿಟ್ಟು ಆ ಮಗುಗೆ ನಿಮ್ಮ ಕುಲದೇವ್ರ ಆಶೀರ್ವಾದ ಕೊಟ್ಟುಬಿಟ್ಟು ಮಗು ಛತ್ರಕ್ಕೆ ಕರ್ಕೊಂಡು ಹೋಗಿ ಅಥವಾ ಪಾರ್ಟಿ ಹಾಲೆ ಕರ್ಕೊಂಡು ಹೋಗಿ. ಇಲ್ಲದ್ರೆ ನಿಮ್ಮ ಮಗುಗೆ ಕುಲದೇವ್ರ ಆಶೀರ್ವಾದದಿಂದ ವಂಚಿತರಾಗ್ತಾರೆ. ಅವ್ರ ಶ್ರೇಯಸ್ಸು ಆಗೋದಿಲ್ಲ ಅವ್ರಿಗೆ. ನೀವು ಹೋಟ್ಲಲ್ಲಿ ಫಂಕ್ಷನ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬೇಕಾದ್ರೆ ಹೋಗಿ ನೀವು ಟೇಪ್ ಕಟ್ ಮಾಡಿ, ಕೇಕ್ ಕಟ್ ಮಾಡಿ, ಏನು ಬೇಕಾದ್ರೂ ಮಾಡಿ. ಆದರೆ ದೇವ್ರ ಪೂಜೆನ ನೀವು ಛತ್ರದಲ್ಲೂ ಮಾಡಬೇಡಿ, ಹೋಟ್ಲಲ್ಲೂ ಮಾಡಬೇಡಿ, ಪಾರ್ಟಿ ಹಾಲಲ್ಲೂ ಮಾಡಬೇಡಿ. ನೀವು ಚಿನ್ನದ ಕಲಶ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಅಲ್ಲಿ ದೇವರು ಅಲ್ಲಿಗೆ ಬರಲ್ಲ. ಅಲ್ಲಿ ಬರೀ ಲೋಹ ಮಾತ್ರ ಇರ್ತದೆ ಅಲ್ವಾ. ಇದೇ ಕಲಶಕ್ಕೆ ನೀವು ಮಂತ್ರಪರಸ್ಥರಾಗಿ ದೇವ ಭಾಷೆಯಲ್ಲಿ ಅವನು ಆಹ್ವಾನ ಮಾಡಿದ್ರೆ ಮಾತ್ರ ಇಲ್ಲಿಗೆ ಭಗವಂತ ಬರ್ತಾನೆ. ಇಲ್ಲದ್ರೆ ಇದು ಒಂದು ಲೋಹ
तास्तानो मुञ्चन्त्वं वसः इदं परं मया देवा स्थापितं पुरतस्तवः स्तेन मे सफला व्याप्तिर्भवेत् जन्मनि जन्मनि याः पुण्यर्यापला पुष्पाया च पुष्पिणी ಒಂದು ಸ್ಪೂನ್ ಇರುತ್ತೆ ಮಾಡಿ ಮನೆ ನಕ್ಷಕ ಅಂದ್ಕೊಳ್ಳಿ ಓಂ ವಿಶೇಷೇಣ ಫಲಸೌಭಾಗ್ಯ ದಾಯಿನಿ ಅಹಂ ತ್ವಾಂ ಪೂಜಯಿಷ್ಯಾಮಿ ಗೃಹಾಣ ಪರಮೇಶ್ವರಿ ಹರಿದ್ರೋದಕ ಸ್ನಾನಂ ಸಮರ್ಪಯಾಮಿ ಹರಿದ್ರೋದಕ ಸ್ನಾನಾದನಂತರೇ ಓಂ ವಿಶೇಷೇಣ ಕುಂಕುಮಾಭಿಷೇಕೆ ವಿನಿಯೋಗಃ ಓಂ ಮಹಾದೇವಸ್ಥಾನಾಯ ಮಹಾವಿಘ್ನಾಯ ಬಲವಿಘ್ನಾಯ ಬಲಾಯ ಬಲಪ್ರದಾಯ 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 ಸೋ ಭಗವೇ ಮೇ ಅಸ್ತು ರುದ್ರರೂಪೇಭ್ಯಃ ಚತುರ್ಧಾಯ ವಿದ್ಮಹೇ ಮಹಾದೇವ ಓಂ ಇವಂ ಮಂತ್ರಆತಿರತಮಂಧೃತಾನಿ ವಿಶ್ವರತೆ ಮಿತ್ರಾವರಣಾಂತೇತೆ ಸತ್ಯನಾರಾಯಣ ಸೂತಾಭ್ಯೋ ನಮಃ ವಸ್ತುವಿಭೂಷಿತಂ ಸಮರ್ಪಯಾಮಿ ಓಂ ಹಿರಣ್ಯರೂಪಸ್ಯರಣ ಸುಂದರಗಪಾನ್ನಪಾತ್ಯೆ ದೋಷಾಯನಾಮಸ್ಮೈ ಸತ್ಯನಾರಾಯಣ ಸೂತಾಭ್ಯೋ ನಮಃ ಆಭರಣಾಲಂಕಾರಂ ಸಮರ್ಪಯಾಮಿ ಓಂ ಗಂಧದ್ವಾರಾಂ ವಿರಾಧರಿಷಾಮಿತ್ಯಪುಷ್ಟಾಂ ಕ್ರೀಶನೀಂ ಈಶ್ವರೀಂ ಸರ್ವಭೂತಾನಾಂ ಓಂ ಆಯಿನೇತೆ ಪರಾಯಿನಿ ಪೂರ್ವಾಹಾರೋಷ್ಮಿನಿ ರಾಷ್ಟ್ರ ಪುಂಡರಿ ಸತ್ಯನಾರಾಯಣ ಸಮರ್ಥ ಪ್ರೀತ್ಯರ್ಥ ಅಂಗಪೂಜಾಂ ಕರಿಷ್ಯೆ पूजयामि अतिथि नमः दानी पूजयामि कल्पाय नमः यज्ञ पूजयामि कालीसाय नमः गुरु पूजयामि देवोपाय नमः पूज्यं पूजयामि ज्ञाय नमः जगन् पूजयामि देवकवे नमः कटिं पूजयामि प्रचोदनाय नमः उदर पूजयामि नाय नमः हृदय पूजयामि जगाय नमः वासो पूजयामि जाय नमः हृदयं पूजयामि जाय नमः बाहु पूजयामि जाय नमः हस्तौ पूजयामि जावन्ताय नमः कंठं पूजयामि जाय नमः उदर पूजयामि जाय नमः नासिकां पूजयामि जाय नमः रोचनं पूजयामि चतुर्णाय नमः नेत्रे पूजयामि जाय नमः गुरु पूजयामि 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 प्रत्यग्ररूपिणी नमः चिरं पूजयामि नारायण सविताभ्यो नमः सुगन्धानि पूजयामि देवाय नमः नमस्कारं समर्पयामि जाति नमः गालिं समर्पयामि अतिथि नमः कलां समर्पयामि धर्माय नमः समर्पयामि गीताय नमः समर्पयामि धर्माय नमः गीतां समर्पयामि ज्ञानाय नमः गीतां समर्पयामि सत्यधर्माय नमः गीतां समर्पयामि धर्माय नमः समर्पयामि सत्यधाराय नमः गीतां समर्पयामि गाय नमः गीतां समर्पयामि धर्माय नमः समर्पयामि सत्यष्टाय नमः भाजां समर्पयामि त्यापराय नमः पुण्डाय समर्पयामि ध्यानाय शौर्याय नमः कुन्दं समर्पयामि जयाय नमः आरतिं समर्पयामि सन्तुष्टाय नमः जपिं समर्पयामि जाय नमः मन्त्राक्षं समर्पयामि जाय नमः आरतिं समर्पयामि तद्धर्माय नमः शोकं समर्पयामि सत्यपूर्णाय नमः भुगं समर्पयामि
ಸಮಗ್ರವಾಂ ಸಸ್ಸಮಿಂದತೆ ವಿಷ್ಣೋರ್ಯ ಆಯ್ತು. ಆಶೀರ್ವಾದ ಮಾಡ್ಕೊಡಿ ಒಳ್ಳೆದಾಗ್ಲಿ. ದೇವ್ರು ಮಾಡ್ಕೊಡಿ. ಇದು ವೈಪರ್ ಇರುತ್ತಲ್ಲ, ವೈಪರ್ ಅಲ್ಲಿ ಈಗ ಎಲ್ಲರ ಮನೇಲಿ ವೈಪರ್ ಅಲ್ಲಿ ಹಿಂಗೆ ಹಾಯ್ ಮಾಡಿ ಅಕ್ಕ. ಹಾಯ್ ಹಾಯ್ ಆಂಟಿ. ಅಕ್ಕ ಅವ್ರ ಅಮ್ಮ ಇವರು. ಅದೇ ಮೇನ್ ಕ್ಯಾರೆಕ್ಟರ್ ಬರ್ತಾರಲ್ಲ ನಮ್ಮ ಬ್ಲಾಗಲ್ಲಿ ಅವರೇ.